ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ KCET ಆರ್ ನೆಟ್ಗೆ ಸಂಬಂಧಪಟ್ಟಂತೆ ಪೇಪರ್ ಫಸ್ಟ್ನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಬುಕ್ಸ್ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಕ್ಲಾಸ್ಗಳ ಬಗ್ಗೆ ಯಾವ್ಯಾವುದಿದೆ ಇಂಪಾರ್ಟೆಂಟ್ ಅಂತೇಳಿ ಹೇಳಿದ್ದೆ. ಬಟ್ ಅದು 2.5 ನಿಮಿಷದ ವಿಡಿಯೋ ಅಪ್ಲೋಡ್ ಆಗಿಲ್ಲ, ಸಾರಿ. ಅದಕ್ಕೂ ಬಿಫೋರು ನೀವು ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ನಾವು ಆರಂಭ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಹಿಸ್ಟ್ರಿ ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂತೆ. ಅಂದರೆ ನನ್ನ ಒಂದು ಸಬ್ಜೆಕ್ಟು PGನಲ್ಲಿ ಹಿಸ್ಟ್ರಿ ಆಗಿರೋದ್ರಿಂದ KCET ಆರ್ ನೆಟ್ಟಲ್ಲಿ ಪೇಪರ್ 2ನ ಸಿಲೆಬಸ್ಸನ್ನು ಕುರಿತಾಗಿ ಇವತ್ತಿನ ದಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿಲೆಬಸ್ ತಿಳ್ಕೊಳ್ಳೋದ್ರಿಂದ ಏನು ಯೂಸ್ಫುಲ್ ಇದೆ, ಯಾಕೆ ಈ ಸಿಲೆಬಸ್ ತಿಳ್ಕೊಂಡು ಹಾಗೆ ಓದಿದರೆ ಯಾವುದಾದ್ರೂ ಒಂದು ಬುಕ್ ತೆಗೆದು ಓದಿದರೆ ಆಗಲ್ವಾ ಅಂತಂದರೆ ಅದು ತಪ್ಪು. ನಾವು ಯಾವುದೇ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೇಕಂದ್ರೆ ಮೇಯ್ನ್ಲಿ ನಮಗೆ ಸಿಲೆಬಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಸಿಲೆಬಸ್ಸನ್ನು ನೀಟಾಗಿ ಡೀಟೇಲ್ಡಾಗಿ ನೋಟ್ ಮಾಡಿಕೊಂಡ್ರೆ ಇನ್ನೂ ದಿ ಬೆಸ್ಟ್ ಆಗುತ್ತೆ ನಮಗೆ. ಹಾಗಾದರೆ ಈ ಸಿಲೆಬಸ್ನ ನಾವು ಓದೋದ್ರಿಂದ ಯಾವ್ಯಾವ ಏರಿಯಾವನ್ನು ಅಂದರೆ ಯಾವ್ಯಾವ ಚಾಪ್ಟರ್ನ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಓದ್ಕೋಬೇಕಾಗತ್ತೆ ಅನ್ನೋದು ನಮಗೆ ತಿಳ್ಕೊಬೋದು. ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಮೇಯ್ನ್ ಇಂಪಾರ್ಟೆಂಟ್ ಟಾಪಿಕನ್ನು ತಿಳ್ಕೊಬೋದು. ಸೊ ಹಾಗಾಗಿ ನಾವು ಸಿಲೆಬಸ್ಸನ್ನು ಕುರಿತಾಗಿ ನೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಫಸ್ಟ್ KCET ಆರ್ ನೆಟ್ ಸ್ಟಡಿ ಟಿಪ್ಸು ಮತ್ತು ಸ್ಟಡಿ ಪ್ಲ್ಯಾನಿಂಗ್ ಏನೇನು ಅಂತೇಳಿ ನಾನು ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದು ಕೂಡ ಅಪ್ಡೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ವಾಚ್ ಮಾಡೋದ್ರಿಂದ ಏನೇನು ಸ್ಟಡಿ ಪ್ಲ್ಯಾನಿಂಗನ್ನು ಮಾಡ್ಕೋಬೋದು, ಏನು ಟಿಪ್ಸ್ಗಳನ್ನು ಫಾಲೋಅಪ್ ಮಾಡ್ಬೋದು KCET ಅಥವಾ ನೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನು ನೀವು ನೆಕ್ಸ್ಟು ತಿಳ್ಕೊಬೋದಾಗುತ್ತೆ. ಸೊ ಹಾಗಾಗಿ ಬನ್ನಿ ಹಾಗಾದರೆ ಈ ಒಂದು ಸಿಲೆಬಸ್ಸನ್ನು ನೀಟಾಗಿ ಕಂಪ್ಲೀಟಾಗಿ ಕನ್ನಡದಲ್ಲಿ ಅದನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಅಂದರೆ ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗೋಣ. ಇದರಿಂದ ನಮಗೆ ಹಿಸ್ಟ್ರಿ ಒಳಗಡೆ ಯಾವ್ಯಾವ ಟಾಪಿಕ್ನ ಕೇಳ್ಬೋದು, ಕ್ವೆಶನ್ನಲ್ಲಿ ಯಾವ್ಯಾವ ಟಾಪಿಕ್ ಕೇಳ್ಬೋದು, ಯಾವ್ಯಾವ ಟಾಪಿಕನ್ನು ನಾವು ಹೆಚ್ಚಿನ ಒಂದು ಫೋಕಸ್ ಮಾಡಿ ಓದಬೇಕಾಗುತ್ತೆ ಅನ್ನತಕ್ಕಂಥ ಒಂದು ಜ್ಞಾನ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೀಟಾಗಿ ಒಂದು ನೋಟ್ಬುಕ್ ತೊಗೊಂಡು ಕನ್ನಡದಲ್ಲಾದರೂ ಬರ್ಕೊಡ್ರಿ ಅಥವಾ ಇಂಗ್ಲೀಷಲ್ಲಾದರೂ ಬರ್ಕೊಡ್ರಿ, ಒಟ್ಟಾರೆ ನಿಮ್ಮ ಇಷ್ಟ. ಅದು ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವುದು ನಿಮಗೆ ಲೈಕ್ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ಬರ್ಕೊಳ್ತಾ ಹೋಗಿ. ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಬರೆದಿಟ್ಕೊಂಡು ನೆಕ್ಸ್ಟು ಜೂನ್ 22ಗೆ ಸ್ಟಾರ್ಟ್ ಆಗ್ತದೆ. ಮತ್ತು ನೆಕ್ಸ್ಟ್ KCETಗೆ ಅಲ್ವಾ, ಆಲ್ರೆಡಿ KCET ಕೂಡ ಕಾಲ್ಫರ್ ಆಗುತ್ತೆ. ಸೊ ಅದನ್ನು ಕೂಡ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ KCET ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ ಎರಡಕ್ಕೂ ಕೂಡ ಅಟ್ ಎ ಟೈಮ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ಒಂದು ಸಿಲೆಬಸ್ ಸೇಮ್ ಟು ಸೇಮ್ ಇರುತ್ತೆ. ಸೊ ಅದನ್ನು ರೈಟ್ ಡೌನ್ ಮಾಡಿಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದಿಷ್ಟೇ ಅಲ್ಲ, ನೀವು ಒಂದೇ ಟೈಮಲ್ಲಿ ಎರಡೂ ಸಿಲೆಬಸ್ಸನ್ನು ಕವರ್ ಮಾಡೋದ್ರಿಂದ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಪೇಪರ್ ಫಸ್ಟ್ ಮತ್ತು ಸೆಕೆಂಡು ಎರಡೂ ಪೇಪರ್ ಸೇಮ್ ಟು ಸೇಮ್ ಇರುತ್ತೆ. ಸೊ NET ಒಳಗಡೆ ನಮಗೆ ಗೊತ್ತಿರೋ ಹಾಗೆ ಡೆಪ್ತಾಗಿ ಒಂದು ಸ್ವಲ್ಪ ಕ್ವಶನ್ಗಳು ರೈಸ್ ಆಗುತ್ತೆ. ಬಿಟ್ಟರೆ KCET ಒಳಗಡೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿರೋದ್ರಿಂದ ಆರಾಮಾಗಿ ನೀವು ಅದನ್ನು ಫೋಕಸ್ ಮಾಡಿಬಿಟ್ಟು ಬರ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಫಸ್ಟ್ ಆಫ್ ಆಲು ಸಿಲೆಬಸ್ ತಗೊಳ್ರಿ. ಸಿಲೆಬಸ್ ನೀಟಾಗಿ ಬರ್ಕೊಂಡು ಆನಂತರ ನೀವು ಮಾಡಿದರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ಸಿಲೆಬಸ್ ಏನೇನಿದೆ ಅನ್ನೋದನ್ನು ಇನ್ ಡೀಟೇಲಾಗಿ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ಅಲ್ವಾ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. ಫಸ್ಟು ನಾವು ಹಿಸ್ಟ್ರಿ ಸಿಲೆಬಸ್ ಒಳಗಡೆ ಏನೇನು ಬರುತ್ತೆ, ಏನು ಮೇನ್ ಟಾಪಿಕನ್ನು ಇಲ್ಲಿ ಕೊಡ್ತಾರೆ ಅನ್ನೋದನ್ನು ಕವರ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಮೇನ್ ಪೇಜಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೀ ಹಿಸ್ಟ್ರಿ ಅಲ್ವಾ, ಪ್ರೀ ಹಿಸ್ಟ್ರಿ ಮತ್ತು ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್, ಇನ್ಕ್ಲೂಡ್ ನ್ಯಾಷನಲ್ ಮೂಮೆಂಟ್ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆಂಟ್ ಫೇಸ್ ಅಲ್ವಾ. ನಮಗೆ ಮುಖ್ಯವಾಗಿ ಏನೇನು ಟಾಪಿಕ್ನ ಇಲ್ಲಿ ಕವರ್ ಮಾಡಬೇಕಾಗುತ್ತೆ, ಪೂರ್ವ ಇತಿಹಾಸ ಕಾಲದ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ
ಒಂದು ನಿಮಿಷ ಗಮನಿಸಿ. ಅದರ ಜೊತೆಯಲ್ಲಿ ಮತ್ತೇನು ಕಾನ್ಸೆಪ್ಟ್ಸ್, ಐಡಿಯಾಸ್ ಮತ್ತು ಟರ್ಮ್ಸ್ ಇದೆ ಅಂತೇಳಿ ನಾವು ಗಮನಿಸೋಣ. ನೆಕ್ಸ್ಟ್ ಒಂದು ನೋಡಿ ಇಲ್ಲಿ, ಹೈನ್ ಹಿ ದೇಶ ಸಲ ಅಲ್ವಾ. ಈ ಒಂದು ಐನ್ ಹಿ ದಾಸ ಸಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಗಮನಿಸಿ, ಪರಗಣಗಳನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ಪರಗಣಗಳನ್ನು ಕುರಿತಾಗಿ. ನೆಕ್ಸ್ಟ್ ಒಂದು ಸಹನಾ ಈ ಮಂಡಿ. ನೆಕ್ಸ್ಟ್ ಮಹಲ್ವಾರಿ ಸಿಸ್ಟಮನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ಮಹಲ್ವಾರಿ, ಹಿಂದ್ ಸ್ವರಾಜ್ ಮತ್ತು ಮರ್ಕ್ಯಾಂಟಿಲಿಸಮ್. ಹಿಂದ್ ಸ್ವರಾಜ್ ಆಯಿತಾ, ಮರ್ಕ್ಯಾಂಟಿಲಿಸಮ್ ಅಲ್ವಾ. ನೆಕ್ಸ್ಟು ವ್ಯಾಪಾರೋದ್ಯಮದ ಬಗ್ಗೆ, ಎಕನಾಮಿಕ್ ನ್ಯಾಷನಲಿಸಮ್, ಆರ್ಥಿಕ ರಾಷ್ಟ್ರೀಯತೆಯ ಬಗ್ಗೆ, ಇಂಡಿಯನ್ ರೆನೆಸಾನ್ಸ್, ಭಾರತೀಯ ನವೋದಯವನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಕನಾಮಿಕ್ ಟ್ರೈನ್ ಥಿಯರಿ ಅಲ್ವಾ. ದಾದಾಬಾಯಿ ನವರೋಜಿ ಅವರು ಬರೆದಂಥ ಆರ್ಥಿಕ ಸುರಿಕೆ ಸಿದ್ಧಾಂತವನ್ನು ಕುರಿತಾಗಿ ಡೀಟೇಲ್ಡಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಕಲೋನಿಲಿಸಮ್, ವಸಾಹತುಶಾಹಿ ಒಂದು ಸಿದ್ಧಾಂತಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ಯಾರಾಮೌಂಟ್ಸಿ ಅಂದರೆ ಈ ಒಂದು ಪರಮತ್ವದ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಡಯಾರ್ಕಿ, ರಾಜಪ್ರಭುತ್ವ, ಫೆಡರಲಿಸಮ್ ಅಲ್ವಾ, ಸಂಯುಕ್ತ ವ್ಯವಸ್ಥೆ. ಫೆಡರಲಿಸಮ್ ಅಂದರೆ ಸಂಯುಕ್ತ ವ್ಯವಸ್ಥೆ. ಹಾಗೆ ಯುಟಿಲಿಟೇರಿಯನಿಸಮ್, ಉಪಯುಕ್ತತಾವಾದ, ಫಿಲ್ಟ್ರೇಷನ್ ಥಿಯರಿ ಅಥವಾ ಶೋಧನೆಯ ಸಿದ್ಧಾಂತ. ನೆಕ್ಸ್ಟು ಫಾರ್ವರ್ಡ್ ನೀತಿ. ಹಾಗೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಲ್ವಾ, ಒಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸತ್ಯಾಗ್ರಹ, ಸ್ವದೇಶಿ ಅಲ್ವಾ, ಹಿಂದ್ ಸ್ವರಾಜ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಸ್ವದೇಶಿ ಒಂದು ಮೂಮೆಂಟನ್ನು ಕುರಿತಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ರಿವಿವಲಿಸಮ್ ಅಲ್ವಾ. ನೆಕ್ಸ್ಟ್ ವಿಳಂಬದ ಸ್ವದೇಶಿ ಮೂಮೆಂಟ್ ಆಯಿತು. ನೆಕ್ಸ್ಟ್ ಕಮ್ಯುನಲಿಸಮ್ ಅಲ್ವಾ, ಕಮ್ಯುನಲಿಸಮ್ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಕಮ್ಯುನಲಿಸಮ್ನ ಒಂದು ಕುರಿತಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಒಂದು ಕೋಮುವಾದನ ಕುರಿತಾಗಿ ಅರ್ಥಕೋಬೇಕಾಗುತ್ತೆ. ಓರಿಯೆಂಟಲಿಸಮ್ ಅಥವಾ ಓರಿಯೆಂಟಲಿಸ್ಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಓರಿಯೆಂಟಲ್ ಡೆಸ್ಪೋಟಿಸಮ್ ಅಲ್ವಾ, ಓರಿಯೆಂಟಲ್ ಡೆಸ್ಪೋಟಿಸಮ್ ಬಗ್ಗೆ ನೀವು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ರಿ. ಇಂಡಸ್ಟ್ರಿಯಲೈಸೇಷನ್ಸ್ ಅಲ್ವಾ, ಡಿಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಸಬ್ಸಿಡಿಯರಿ ಅಲಯನ್ಸಸ್, ಒಂದು ಮುಖ್ಯವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ನೆಕ್ಸ್ಟ್ ಭೂದಾನ ಮೂಮೆಂಟು, ಹೀಗೆ ಪಂಚಶೀಲ ತತ್ವಗಳ ಬಗ್ಗೆ, ಮಿಕ್ಸ್ಡ್ ಎಕಾನಮಿ, ಮಿಶ್ರ ಆರ್ಥಿಕ ವ್ಯವಸ್ಥೆ, ಸೋಷಿಯಲಿಸಮ್ ಸಮಾಜವಾದದ ಬಗ್ಗೆ, ಹಾಗೆ ಹಿಂದೂ ಕೋಡ್ ಬಿಲ್ ಬಗ್ಗೆ, ಹಿಸ್ಟಾರಿಕಲ್ ಮೆಥಡ್ಸ್ ಐತಿಹಾಸಿಕ ಒಂದು ವಿಧಾನಗಳನ್ನು ಕುರಿತಾಗಿ, ಈ ರೀತಿ ಅನೇಕ ಅಂಶಗಳನ್ನು ಕುರಿತಾಗಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ಸ್, ಐಡಿಯಾಸ್ಗಳನ್ನು ಮುಖ್ಯವಾಗಿ ಇಟ್ಕೊಂಡು ನೀವು ಪ್ರತಿ ಒಂದು ಟಾಪಿಕ್ನು ಕ್ಲಿಯರಾಗಿ ಶಾರ್ಟ್ ನೋಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಹಾಗಾದರೆ ಯೂನಿಟ್ ಫಸ್ಟನ್ನು ನಾವು ಗಮನಿಸ್ತಾ ಹೋಗೋಣ. ಯೂನಿಟ್ ಫಸ್ಟಲ್ಲಿ ಏನೇನಿದೆ ಅಲ್ವಾ, ಮುಖ್ಯವಾಗಿ ಘಟಕ 1 ಯೂನಿಟ್ ಫಸ್ಟು ಆಧಾರಗಳು, ಸೋರ್ಸಸ್ ಏನಿದೆ,
ಯಾವ್ಯಾವ ಸೋರ್ಸಸ್ ಇದೆ, ಇತಿಹಾಸಕ್ಕೆ ಏನಕ್ಕೆ ಸೋರ್ಸಸ್ ಬೇಕು, ಯಾವ್ಯಾವ ಸೋರ್ಸ್ಗಳಿದೆ, ಸೋರ್ಸ್ಗಳಿಂದ ಏನು ಯೂಸಸ್ ಆಗುತ್ತೆ ಇತಿಹಾಸಕ್ಕೆ ಅಲ್ವಾ. ಈ ಅಂಶಗಳನ್ನು ಕುರಿತಾಗಿ ನಿಮಗೆ ಫಸ್ಟ್ ಲೆಸನಲ್ಲಿ ಈ ಒಂದು ಟಾಪಿಕ್ನ ಇಟ್ಟಿದ್ದಾರೆ, ಸೋರ್ಸಸ್, ಆ ಮೂಲಾಧಾರಗಳ ಬಗ್ಗೆ. ನೆಗೋಟಿಯೇಟಿಂಗ್ ದ ಸೋರ್ಸಸ್, ಮೂಲಾಧಾರಗಳು ಯಾವುದಿದೆ, ಆರ್ಕಿಯಾಲಜಿಕಲ್ ಸೋರ್ಸಸ್, ಪುರಾತತ್ವ ಮೂಲಗಳು, ಅದರಲ್ಲಿ ಬಂದ್ಬಿಟ್ಟು ಎಕ್ಸ್ಪ್ಲೋರೇಷನ್ ಅನ್ವೇಷಣೆ, ಎಕ್ಸ್ಕವೇಷನ್ ಉತ್ಖನನ, ಎಪಿಗ್ರಫಿ ಶಿಲಾಶಾಸನ, ಮತ್ತು ನ್ಯೂಮಸ್ಮ್ಯಾಟಿಕ್ಸ್ ನಾಣ್ಯಶಾಸ್ತ್ರ. ನೆಕ್ಸ್ಟು ಡೇಟಿಂಗ್ ಆಫ್ ಆರ್ಕಿಯಾಲಜಿಕಲ್ ಸೈಟ್ಸ್, ಅಂದರೆ ಈ ಪುರಾತತ್ವ ಶಾಸ್ತ್ರದ ಸ್ಥಳಗಳೇನೇನಿದೆ ಅಲ್ವಾ, ಆ ಸೈಟ್ಸ್ಗಳನ್ನು ಕುರಿತಾಗಿ ನಾವು ಗಮನಿಸೋದಾದರೆ. ನೆಕ್ಸ್ಟ್ ಲಿಟ್ರರಿ ಸೋರ್ಸಸ್, ಸಾಹಿತ್ಯಿಕ ಮೂಲಾಧಾರಗಳನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಜಿನಿಯಸ್ ಲಿಟ್ರೇಚರ್ ಅಲ್ವಾ, ಅದರೊಳಗಡೆ ಬಂದರೆ ದೇಶೀಯ ಸಾಹಿತ್ಯ, ಮತ್ತು ಪ್ರೈಮರಿ ಆ್ಯಂಡ್ ಸೆಕೆಂಡರಿ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮೂಲಾಧಾರಗಳು. ಹಾಗೆ ಪ್ರಾಬ್ಲಮ್ಸ್ ಆಫ್ ಡೇಟಿಂಗ್ ರಿಲಿಜಿಯಸ್ ಆ್ಯಂಡ್ ಸೆಕ್ಯುಲರ್ ಲಿಟ್ರೇಚರ್. ಹಾಗೆ ಈ ಒಂದು ಮುಖ್ಯವಾದ ಅಂಶಗಳನ್ನು ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಯಾವ್ಯಾವುದು, ಧಾರ್ಮಿಕ ಮತ್ತು ಜಾತ್ಯತೀತ ಸಾಹಿತ್ಯದ ಈ ಒಂದು ಡೇಟಿಂಗ್ ಸಮಸ್ಯೆಗಳು ಏನೇನಿದೆ ಅಲ್ವಾ, ಆರ್ಕಿಯಾಲಜಿಕಲ್ ಸೈಟ್ಸ್ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಯಿತು, ಪ್ರಾಬ್ಲಮ್ಸ್ ಆಫ್ ರಿಲಿಜಿಯಸ್ ಆ್ಯಂಡ್ ಸೆಕ್ಯುಲರ್ ಲಿಟ್ರೇಚರ್ ಬಗ್ಗೆ ಆಯಿತು. ಮಿತ್ಸ್, ಕೆಲವೊಂದಿಷ್ಟು ಪುರಾಣಗಳ ಬಗ್ಗೆ ಆಯಿತು, ಲೆಜೆಂಡ್ಸ್ ದಂತಕಥೆಗಳ ಬಗ್ಗೆ, ಮುಂತಾದ ಅಂಶಗಳನ್ನು ನಾವು ಈ ಒಂದು ಪುರಾತತ್ವ ಮೂಲಾಧಾರಗಳಲ್ಲಿ, ಸಾಹಿತ್ಯಿಕ ಆಧಾರಗಳಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ವಿದೇಶಿ ಸಾಹಿತ್ಯ. ಈಗ ಪುರಾತತ್ವ ಮೂಲಾಧಾರಗಳಲ್ಲಿ ದೇಶ ಮತ್ತು ವಿದೇಶಿಯ ಸಾಹಿತ್ಯ, ಸಾಹಿತ್ಯಿಕ ಮೂಲಗಳು, ಇವುಗಳ ಬಗ್ಗೆ ಆಯಿತು. ನೆಕ್ಸ್ಟ್ ವಿದೇಶಿ ಸಾಹಿತ್ಯ, ಫಾರಿನ್ ಅಕೌಂಟ್ಸಿಂದ ನಮಗೆ ಎಲ್ಲೆಲ್ಲಿಂದ ಮಾಹಿತಿಗಳನ್ನು ಕಲೆ ಹಾಕ್ಬೋದು ಅಂದರೆ, ಗ್ರೀಕರು, ಗ್ರೀಕ್ಸ್ ಮತ್ತು ಅರೇಬಿಕ್ಸ್ ಅಲ್ವಾ. ಗ್ರೀಕರು, ಚೀನಿಯರು ಮತ್ತು ಅರೇಬಿಕ್ಕಿನಿಂದ ಒಂದು ಸಾಹಿತ್ಯಿಕ ವಿದೇಶಿ ಆಧಾರಗಳಿಂದ ನಾವು ಏನು ಮಾಡ್ಬೋದು, ಇತಿಹಾಸಕ್ಕೆ ಮೂಲಾಧಾರಗಳನ್ನು ಗಮನಿಸ್ಬೋದು. ನೆಕ್ಸ್ಟು ಚಾಪ್ಟರ್ ಫಸ್ಟಲ್ಲೇ ನೆಕ್ಸ್ಟ್ ಒಂದು ಸಬ್ ಟಾಪಿಕ್ ಬರುತ್ತೆ. ನೆಕ್ಸ್ಟ್ ಪೋಸ್ಟರಲಿಸಮ್ ಆ್ಯಂಡ್ ಫುಡ್ ಪ್ರೊಡಕ್ಷನ್, ಅಂದರೆ ಪಾಸ್ಟರಲಿಸಮ್ ಆ್ಯಂಡ್ ಫುಡ್ ಪ್ರೊಡಕ್ಷನ್, ಪಶುಪಾಲನೆ ಮತ್ತು ಆಹಾರ ಉತ್ಪಾದನೆ ಹೆಂಗೆ ಮಾಡಿದ್ರು ಅನ್ನೋದನ್ನು ಎಲ್ಲಿ ನಾವು ಗಮನಿಸ್ತೀವಿ, ನಿಯೋಲಿಥಿಕ್ ಚಾಲ್ಕೊಲಿಥಿಕ್ ಫೇಸ್ ಅಲ್ವಾ. ಈ ಒಂದು ನವಶಿಲಾಯುಗ ಮತ್ತು ಚಾಲ್ಕೊಲಿಥಿಕ್ ಅಂದರೆ ತಾಮ್ರಯುಗದಲ್ಲಿ ಹಂತದಲ್ಲಿ ನಾವು ಗಮನಿಸ್ತೀವಿ ಅಲ್ವಾ. ನೆಕ್ಸ್ಟು ಸೆಟಲ್ಮೆಂಟ್, ಡಿಸ್ಟ್ರಿಬ್ಯೂಷನ್, ಟೂಲ್ಸ್ ಆ್ಯಂಡ್ ಪ್ಯಾಟ್ರನ್ಸ್ ಆಫ್ ಎಕ್ಸ್ಚೇಂಜ್ ಅಲ್ವಾ. ವಸಾಹತು ವಿತರಣೆ, ಪರಿಕರಗಳು ಮತ್ತು ವಿನಿಮಯದ ಮಾದರಿಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದೇ ಫಸ್ಟ್ ಚಾಪ್ಟ್ರಲ್ಲೇ ವೇದಿಕ್ ಆ್ಯಂಡ್ ಲೇಟರ್ ವೇದಿಕ್ ಪೀರಿಯಡ್ಸ್ ಬರುತ್ತೆ. ಈ ಒಂದು ವೇದಿಕ್ ಮತ್ತು ಲೇಟರ್ ವೇದಿಕ್ ಪೀರಿಯಡನ್ನು ನಾವು ಇಲ್ಲಿ ಗಮನಿಸ್ತೀವಿ. ಅಂದರೆ ವೇದಗಳ ಕಾಲದ ಒಂದು ನಾಗರಿಕತೆ ಯಾವ ರೀತಿ ಇತ್ತು ಅಲ್ವಾ, ಅದರ ಜೊತೆಯಲ್ಲಿ ನಂತರದ ವೇದಗಳ ಕಾಲ ಮತ್ತು ಋಗ್ವೇದ ಕಾಲದ ಒಂದು ನಾಗರಿಕತೆಯನ್ನು ಕುರಿತಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ ಮುಖ್ಯವಾಗಿ. ನೆಕ್ಸ್ಟ್ ಬಂದರೆ ಅದಕ್ಕೂ ಬಿಫೋರ್ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ವೇದಿಕ್ ಪೀರಿಯಡ್ಗೂ ಬಿಫೋರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗಮನಿಸಿ. ಇಂಡಸ್ ಅಥವಾ ಹರಪ್ಪ ಸಿವಿಲೈಸೇಷನ್, ಸಿಂಧು ಅಥವಾ ಹರಪ್ಪ ನಾಗರಿಕತೆ ಅಂತೇಳಿ ಕರಿತೀವಿ. ಹೊರೈಸಿನ್, ಎಕ್ಸ್ಟೆಂಟ್, ಮೇಜರ್ ಸೈಟ್ಸ್, ಸೆಟಲ್ಮೆಂಟ್, ಪ್ಯಾಟ್ರನ್, ಕ್ರಾಫ್ಟ್, ಸ್ಪೆಷಲೈಸೇಷನ್, ರಿಲಿಜಿಯನ್, ಸೊಸೈಟಿ ಆ್ಯಂಡ್ ಪಾಲಿಟಿ, ಡಿಕ್ಲೈನ್ ಆಫ್ ಇಂಡಸ್ ಸಿವಿಲೈಸೇಷನ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್, ಫಸ್ಟ್ ಅರ್ಬನೈಸೇಷನ್ ಇನ್ ಇಂಡಿಯಾ ಅಲ್ವಾ. ಸಿಂಧು ಅಥವಾ ಹರಪ್ಪ ನಾಗರಿಕತೆಯಲ್ಲಿ ಮುಖ್ಯವಾಗಿ ಮೂಲ ಏನು, ಅದರ ವ್ಯಾಪ್ತಿ, ಪ್ರಮುಖ ತಾಣಗಳು, ವಸಾಹತು ಮಾದರಿ, ಕರಕುಶಲ ವಿಶೇಷತೆ,
ಅವರ ಧರ್ಮ, ಸಮಾಜ ಮತ್ತು ರಾಜಕೀಯ, ಸಿಂಧೂ ನಾಗರಿಕತೆಯ ಅವನತಿ ಹೇಗಾಯಿತು, ಈ ಅಂಶಗಳನ್ನು ನಾವು ಈ ಒಂದು ಫಸ್ಟ್ ಚಾಪ್ಟ್ರಲ್ಲಿ ಸೆಕೆಂಡ್ ಸಬ್ ಟಾಪಿಕಲ್ಲಿ ಗಮನಿಸ್ತೀವಿ ಅಲ್ವಾ. ನೆಕ್ಸ್ಟ್ ವೇದಿಕ್ ಅಂಡ್ ಲೇಟರ್ ವೇದಿಕ್ ಪೀರಿಯಡ್ ಅಲ್ವಾ. ಈ ಒಂದು ವೇದಗಳ ಕಾಲದ ನಾಗರಿಕತೆ ಮತ್ತು ನಂತರದ ವೇದಗಳ ಕಾಲದ ಒಂದು ನಾಗರಿಕತೆಯನ್ನು ಕುರಿತಾಗಿ ನಾವು ಗಮನಿಸಬೇಕಾಗತ್ತೆ. ಅದರಲ್ಲಿ ಏನು ಬರುತ್ತೆ ಮುಖ್ಯವಾಗಿ ಗಮನಿಸಿ. ಇಲ್ಲಿ ವೇದಗಳ ಕಾಲದ ಒಂದು ನಾಗರಿಕತೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಿ ಇಲ್ಲಿ. ಸೊ ಇಲ್ಲಿ ವೇದಗಳ ಕಾಲದ ಒಂದು ನಾಗರಿಕತೆಯನ್ನು ನೋಡೋದಾದರೆ ಮುಖ್ಯವಾಗಿ ಆರ್ಯನ್ ಡಿಬೇಟ್ಸ್, ಆರ್ಯರ ಒಂದು ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ ಅಲ್ವಾ. ಆರ್ಯರ ಒಂದು ಆರ್ಯರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ, ಅಂದರೆ ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ. ಹಾಗೆ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಇನ್ಸ್ಟ್ರಕ್ಷನ್ಸ್ ಮತ್ತು ರಾಜಕೀಯ ಹಾಗೂ ಸಾಮಾಜಿಕ ಸಂಸ್ಥೆಗಳನ್ನು ಕುರಿತಾಗಿ ತಿಳ್ಕೊಬೇಕಾಗುತ್ತೆ. ಸ್ಟೇಟ್ ಆ್ಯಂಡ್ ಸ್ಟ್ರಕ್ಚರ್ ಆ್ಯಂಡ್ ಥಿಯರೀಸ್ ಆಫ್ ಸ್ಟೇಟ್, ಅದರ ಜೊತೆಯಲ್ಲಿ ನಾವು ಗಮನಿಸಬೇಕಾದಂಥ ಇನ್ನಷ್ಟು ಅಂಶಗಳೇನೆಂದರೆ ಈ ಒಂದು ವೇದಗಳ ಕಾಲದ ರಾಜ್ಯದ ರಚನೆ ಹೇಗಾಯಿತು ಮತ್ತು ಸಿದ್ಧಾಂತಗಳು ಏನೇನಿದ್ವು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಹಾಗೆ ಎಮರ್ಜೆನ್ಸ್ ಆಫ್ ವರ್ಣಾಸ್ ಆ್ಯಂಡ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಹಾಗೆ ಮುಖ್ಯವಾಗಿ ಈ ಒಂದು ವೇದಗಳ ಕಾಲದ ಒಂದು ವ್ಯವಸ್ಥೆ ಯಾವ ರೀತಿ ಇತ್ತು ಅಲ್ವಾ, ವರ್ಣಗಳ ಒಂದು ಹೊರಹೊಮ್ಮುವಿಕೆ, ಸಾಮಾಜಿಕ ಶ್ರೇಣೀಕರಣ ಅಲ್ವಾ, ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗತ್ತೆ. ನಂತರದಲ್ಲಿ ಈ ಒಂದು ವರ್ಣಗಳು ಮತ್ತು ಒಂದು ಸಾಮಾಜಿಕ ವ್ಯವಸ್ಥೆ, ರಿಲಿಜಿಯನ್ ಆ್ಯಂಡ್ ಫಿಲಾಸಫಿಕಲ್ ಐಡಿಯಾಸ್, ಧಾರ್ಮಿಕ ಮತ್ತು ತಾತ್ವಿಕ ವಿಚಾರಗಳನ್ನು ಕುರಿತಾಗಿ ಗಮನಿಸಬೇಕಾಗತ್ತೆ. ಇಂಟ್ರೊಡಕ್ಷನ್ ಆಫ್ ಐರನ್ ಟೆಕ್ನಾಲಜಿ, ಮೆಗಾಲಿಥಿಕ್ಸ್ ಆಫ್ ಸೌತ್ ಇಂಡಿಯಾ, ಅದರ ಜೊತೆಯಲ್ಲಿ ನಾವು ಏನು ಗಮನಿಸಬೇಕಾಗತ್ತೆ ಅಂತಂದರೆ ಈ ಒಂದು ಕಬ್ಬಿಣ ತಂತ್ರಜ್ಞಾನದ ಪರಿಚಯ ಯಾವಾಗಾಯಿತು, ಹಾಗೆ ದಕ್ಷಿಣ ಭಾರತದ ಮೆಗಾಲಿಥಿಕ್ ಒಂದು ಏಜ್ನ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟು ಈ ಫಸ್ಟ್ ಚಾಪ್ಟ್ರಲ್ಲಿ ಲಾಸ್ಟ್ ಸಬ್ ಟಾಪಿಕ್ ಇದು ಎಕ್ಸ್ಪೆನ್ಷನ್ ಆಫ್ ಸ್ಟೇಟ್ ಸಿಸ್ಟಮ್, ರಾಜ್ಯ ವ್ಯವಸ್ಥೆಯ ವಿಸ್ತರಣೆ. ಎಕ್ಸ್ಪೆನ್ಷನ್ ಆಫ್ ಸ್ಟೇಟ್ ಸಿಸ್ಟಮ್, ರಾಜ್ಯ ವ್ಯವಸ್ಥೆಯ ವಿಸ್ತರಣೆ ಹೇಗಾಯಿತು ಅಂತೇಳಿ ಗಮನಿಸೋಣ. ಅದರಲ್ಲಿ ಮಹಾಜನಪದಾಸ್, ನಿಮ್ಮ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರಲ್ವ ಮಹಾಜನಪದಾಸ್, ನೋಡ್ರಿ ಇಲ್ಲಿ ಮಹಾಜನಪದಗಳನ್ನು ಗಮನಿಸಬೇಕು. ನೆಕ್ಸ್ಟ್ ಮೊನಾರ್ಕಿಯಲ್ ಆ್ಯಂಡ್ ರಿಪಬ್ಲಿಕನ್ ಸ್ಟೇಟ್ಸ್, ರಾಜಪ್ರಭುತ್ವ ಮತ್ತು ರಿಪಬ್ಲಿಕನ್ ರಾಜ್ಯಗಳ ಕುರಿತಾಗಿ ನಾವು ಗಮನಿಸಬೇಕು. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಎಮರ್ಜೆನ್ಸ್ ಆಫ್ ಸೆಕೆಂಡ್ ಅರ್ಬನೈಸೇಷನ್ ಇನ್ 6th century BCE, ಅಂದರೆ 6ನೇ ಒಂದು ಶತಮಾನದಲ್ಲಿ ಏನೇನು ಬದಲಾವಣೆಗಳು ಆಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಲ್ವಾ. ಈ ಒಂದು ರಾಜ್ಯ ವ್ಯವಸ್ಥೆಯ ವಿಸ್ತರಣೆಯಲ್ಲಿ ಮುಖ್ಯವಾಗಿ ಈ ಒಂದು ಆರ್ಥಿಕ ಸಾಮಾಜಿಕ ಬೆಳವಣಿಗೆಗಳು ಮತ್ತು ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ 2ನೇ ನಗರೀಕರಣದ ಹೊರಹೊಮ್ಮುವಿಕೆ, ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಈ ಒಂದು 6ನೇ ಶತಮಾನದಲ್ಲಿ ನಗರೀಕರಣದ ಹೊರಹೊಮ್ಮುವಿಕೆ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಾವು ನೋಡೋದಾದರೆ ಈ ಒಂದು ಎಮರ್ಜೆನ್ಸ್ ಆಫ್ ಆರ್ಥೋಡಾಕ್ಸ್ ಸೆಕ್ಟ್ಸ್, ಜೈನಿಸಮ್, ಬುದ್ಧಿಸಮ್ ಮತ್ತು ಅಜೀವಿಕಾಸ್, ಅದರ ಜೊತೆಯಲ್ಲಿ ಮತ್ತೇನು ಬದಲಾವಣೆಗಳಾಯಿತು. ನಂತರದಲ್ಲಿ 6ನೇ ಶತಮಾನದಲ್ಲಿ ಭಿನ್ನಮತೀಯ ಪಂಥಗಳ ಹೊರಹೊಮ್ಮುವಿಕೆ. ಯಾವ್ಯಾವುದು ಭಿನ್ನಮತಗಳು 6ನೇ ಶತಮಾನದಲ್ಲಿ ಉದಯಿಸಿದ್ದು ಅಂತಂದರೆ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಅಜೀವಿಕರು ಅಂಥೇಳಿ ನಾವು ಗಮನಿಸ್ತೀವಿ. ಇದಿಷ್ಟು ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಸಬ್ ಟಾಪಿಕ್ಗಳು ಏನೇನಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಿದ್ವಿ. ಸೊ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ನ ಕುರಿತಾಗಿ ನಾವು ಗಮನಿಸೋದಾದರೆ, ಸೆಕೆಂಡ್ ಚಾಪ್ಟರು
ಏನಿದೆ ಯೂನಿಟ್ ಸೆಕೆಂಡ್. ಫ್ರಮ್ ಸ್ಟೇಟ್ ಟು ಎಂಪೈರ್, ರಾಜ್ಯದಿಂದ ಸಾಮ್ರಾಜ್ಯಕ್ಕೆ ಏನು ಬದಲಾವಣೆ ಆಯಿತು, ರಾಜ್ಯ ಇದ್ದಿದ್ದು ಸಾಮ್ರಾಜ್ಯಗಳು ಯಾವ ರೀತಿ ಉದಯ ಆಯಿತು ಅನ್ನೋದನ್ನು ಗಮನಿಸೋಣ ಅಲ್ವಾ. ರೈಸ್ ಆಫ್ ಮಗಧ, ಗ್ರೀಕ್ ಇನ್ವಾಷನ್ ಅಂಡರ್ ಅಲೆಕ್ಸಾಂಡರ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಅಲ್ವಾ. ಒಂದು ಯೂನಿಟ್ ಸೆಕೆಂಡಲ್ಲಿ ರಾಜ್ಯದಿಂದ ಸಾಮ್ರಾಜ್ಯಕ್ಕೆ ಮಗಧದ ಉದಯ, ಅಲೆಕ್ಸಾಂಡರ್ ಅಡಿಯಲ್ಲಿ ಗ್ರೀಕ್ನ ಆಕ್ರಮಣ ಮತ್ತು ಅದರ ಪರಿಣಾಮಗಳು ಹೇಗಾಯಿತು ಅಂತೇಳಿ ಗಮನಿಸಬೇಕಾಗತ್ತೆ. ಅದರ ಜೊತೆಯಲ್ಲಿ ಮೌರ್ಯನ್ ಎಕ್ಸ್ಪಾನ್ಷನ್, ಮೌರ್ಯನ್ ಪಾಲಿಟಿ, ಸೊಸೈಟಿ, ಎಕಾನಮಿ ಮತ್ತು ಅಶೋಕಾಸ್ ಧಮ್ಮ ಆ್ಯಂಡ್ ಇಟ್ಸ್ ನೇಚರ್, ಡಿಕ್ಲೈನ್ ಆ್ಯಂಡ್ ಡಿಕ್ಲೈನ್ ಆ್ಯಂಡ್ ಡಿಸ್ಇಂಟಿಗ್ರೇಷನ್ ಆಫ್ ಮೌರ್ಯನ್ ಎಂಪೈರ್. ನೋಡಿ ಎಲ್ಲಿವರೆಗೂ ಅಂತಂದರೆ ಮುಖ್ಯವಾಗಿ ಸೆಕೆಂಡ್ ಚಾಪ್ಟರ್ಲ್ಲಿ ನಮಗೆ ಗಮನಿಸ್ತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ವಿಸ್ತರಣೆ. ಅದರೊಳಗಡೆ ಬಂದರೆ ಮೌರ್ಯರ ರಾಜಕೀಯ, ಸಮಾಜ ಮತ್ತು ಆರ್ಥಿಕತೆ, ಅಶೋಕನ ಧರ್ಮ ಮತ್ತು ಅದರ ಸ್ವರೂಪ, ಮೌರ್ಯ ಸಾಮ್ರಾಜ್ಯದ ಅವನತಿ ಮತ್ತು ವಿಘಟನೆ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ, ಅಶೋಕನ ಶಾಸನಗಳು ಮತ್ತು ಭಾಷೆ ಲಿಪಿ ಅಲ್ವಾ. ಅಶೋಕನ್ ಎಡಿಕ್ಟ್ಸ್, ಲ್ಯಾಂಗ್ವೇಜ್ ಆ್ಯಂಡ್ ಸ್ಕ್ರಿಪ್ಟ್. ಇದು ಫಸ್ಟ್ ಲೆಸನ್ನ ಒಂದು ಸಬ್ ಟಾಪಿಕ್. ಸೆಕೆಂಡ್ ಲೆಸನ್ನ ಒಂದು ಸಬ್ ಟಾಪಿಕ್ ಆಯಿತು. ನೆಕ್ಸ್ಟ್ ಒಂದು ಗಮನಿಸೋದಾದರೆ ನಾವು ನೆಕ್ಸ್ಟ್ ಒಂದು ನೋಡಿ, ಸೆಕೆಂಡ್ ಲೆಸನಲ್ಲಿ ಸಬ್ ಟಾಪಿಕ್ ಏನಂದರೆ ಡಿಸಲ್ಯೂಷನ್ ಆಫ್ ಎಂಪೈರ್ ಆ್ಯಂಡ್ ಎಮರ್ಜೆನ್ಸ್ ಆಫ್ ರೀಜನಲ್ ಪವರ್ಸ್ ಅಂತಂದರೆ ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಪ್ರಾದೇಶಿಕ ಅಧಿಕಾರಗಳ ಹೊರಹೊಮ್ಮುವಿಕೆ. ಏನಾಯಿತು ಹಾಗಾದರೆ ಈ ಒಂದು ಅಂಶವನ್ನು ನಾವು ಈ ಒಂದು ಥರ್ಡ್ ಲೆಸನಲ್ಲಿ ಕಂಟಿನ್ಯೂ ಆಗುತ್ತೆ. ಇನ್ನೊಂದಷ್ಟು ಸಬ್ ಟಾಪಿಕ್ ಥರ್ಡ್ ಲೆಸನಲ್ಲಿ ಇನ್ನೊಂದಷ್ಟು ಸಬ್ ಟಾಪಿಕ್ಕು ಕಂಟಿನ್ಯೂ ಆಗುತ್ತೆ, ಗಮನಿಸಿ. ಡೇಟಾಬೇಸ್ ಆಫ್ ಸ್ಟೇಟ್ ಫಾರ್ಮೇಷನ್ ಇನ್ ಅರ್ಲಿ ಮಿಡಿವಲ್ ಇಂಡಿಯಾ. ಈ ಒಂದು ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳು. ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳು. ಇದರಲ್ಲಿ ಏನು ಚರ್ಚೆ ಮಾಡಲಾಗುತ್ತೆ, ಫ್ಯೂಡಲ್ ಮಾಡೆಲ್ ಅಲ್ವಾ. ಈ ಒಂದು ಮುಖ್ಯವಾಗಿ ಊಳಿಗಮಾನ್ಯ ವ್ಯವಸ್ಥೆಯನ್ನು ಕುರಿತಾಗಿ ಅಥವಾ ಊಳಿಗಮಾನ್ಯ ಮಾದರಿಯನ್ನು ಕುರಿತಾಗಿ ಮತ್ತು ಅದರ ಜೊತೆಯಲ್ಲಿ ನಾವು ಸೆಗ್ಮೆಂಟರಿ ಮಾಡೆಲ್, ಹಾಗೆ ಇನ್ನೊಂದು ಸೆಗ್ಮೆಂಟರಿ ಮಾದರಿ, ಹಾಗೆ ಇನ್ನೊಂದು ಇಂಟರ್ಗ್ರೇಟಿವ್ ಮಾಡೆಲ್, ಸಮಗ್ರ ಮಾದರಿಯನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಆರಂಭಿಕ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳು, ಊಳಿಗಮಾನ್ಯ ಮಾದರಿ, ಸೆಗ್ಮೆಂಟರಿ ಮಾದರಿ, ಸಮಗ್ರ ಮಾದರಿ, ಈ ಮೂರು ಅಂಶಗಳನ್ನು ಚರ್ಚೆ ಮಾಡಬೇಕಾಗುತ್ತೆ, ಅಂದರೆ ಓದ್ಕೊಳ್ಬೇಕಾಗುತ್ತೆ. ಅರಬ್ ಕಾಂಟ್ರಾಕ್ಟ್ ಅಲ್ವಾ. ಅರಬ್ ಕಾಂಟ್ರಾಕ್ಟ್ಸ್ ಏನೇನಿತ್ತು, ಅರಬ್ ಒಪ್ಪಂದಗಳು ಅಂತಂದರೆ ಸುಲೇಮಾನ್ ಗಜ್ನವಿದ್ ಕಾನ್ಕ್ವೀಟ್ಸ್, ಸುಲೇಮಾನ್ ಗಜ್ನವಿದ್ ವಿಜಯಗಳು, ಅಲ್ಬೆರೋನಿಸ್ ಅಕೌಂಟ್ಸ್ ಅಥವಾ ಅಲ್ಬೆರೋನಿಯ ಖಾತೆಗಳನ್ನು ಕುರಿತಾಗಿ ನಾವು ಗಮನಿಸಬೇಕಾಗುತ್ತೆ. ಇದಿಷ್ಟು ಥರ್ಡ್ ಲೆಸನ್, ಥರ್ಡ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ ಒಂದು ಫೋರ್ತ್ ಲೆಸನ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಇಲ್ಲಿ ಮೆಡಿವಲ್ ಇಂಡಿಯಾ ಬರುತ್ತೆ. ಸೋರ್ಸ್ ಆಫ್ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತದ ಇತಿಹಾಸದ ಮೂಲ. ಮಿಡಿವಲ್ ಇಂಡಿಯನ್ ಇಲ್ಲಿವರೆಗೂ ನಾವು ನೋಡಿದ್ದೇನೆಂದರೆ 1 to 3rd ಲೆಸನ್ವರೆಗೂ ಕಂಪ್ಲೀಟ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿನ ನಾವು ಗಮನಿಸ್ತಾ ಹೋದ್ವಿ. ಇಲ್ಲಿ ನೀವು ಗಮನಿಸಬೇಕಾಗುತ್ತೆ, 4th ಲೆಸನಿಂದ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಕಮೆನ್ಸ್ ಆಗ್ತಾ ಇದೆ. ಸೋರ್ಸ್ ಆಫ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ. ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಂದ್ರೆ ನಮಗೆ ಮೂಲಾಧಾರಗಳು ಏನೇನಿದೆ ಅಂತೇಳಿ ನಾವು ಈ ಒಂದು ಲೆಸನ್ನಲ್ಲಿ ಗಮನಿಸ್ತಾ ಹೋಗ್ತೀವಿ ಅಲ್ವಾ. ಏನೇನಿದೆ, ಏನನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಫಸ್ಟ್ ಒನ್ನು ಸೋರ್ಸ್ ಆಫ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಒಳಗಡೆ ಸಬ್ ಟಾಪಿಕ್ಗಳು ಏನೇನು ಬರುತ್ತೆ ಅಂದರೆ ಆರ್ಕಿಯಾಲಜಿಕಲ್ ಅಲ್ವಾ. ಆರ್ಕಿಯಾಲಜಿಕಲ್,
ಎಪಿಗ್ರಫಿ, ನ್ಯೂಮಿಸ್ಮ್ಯಾಟಿಕ್ಸ್ ಸೋರ್ಸಸ್. ಮುಖ್ಯವಾಗಿ ಪುರಾತತ್ವ, ಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರದ ಮೂಲಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೆಟೀರಿಯಲ್ ಎವಿಡೆನ್ಸಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಅಲ್ವಾ, ಯಾವ್ಯಾವುದು ಈ ಒಂದು ವಸ್ತುಗಳ ಸಾಕ್ಷ್ಯಗಳು ಮತ್ತು ಸ್ಮಾರಕಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕ್ರಾನಿಕಲ್ಸ್ಗಳ ಬಗ್ಗೆ ತಿಳಿಬೇಕಾಗುತ್ತೆ. ಲಿಟ್ರರಿ ಸೋರ್ಸಸ್, ಈ ಒಂದು ಸಾಹಿತ್ಯಿಕ ಮೂಲಾಧಾರಗಳು. ಪರ್ಷಿಯನ್ ಸಾಹಿತ್ಯದ ಬಗ್ಗೆ, ಸಂಸ್ಕೃತ್ ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಬಗ್ಗೆ, ಪ್ರಾದೇಶಿಕ ಭಾಷೆಗಳು ಅಲ್ವಾ, ಇವುಗಳ ಬಗ್ಗೆ. ಹಾಗೆ ಡ್ರಾಫ್ಟರ್ ಕನಾಸ್ ಮತ್ತು ಫರ್ಮಾನ್ಸ್ ಬಗ್ಗೆ, ಮತ್ತು ಬಹೀಸ್, ಪೋತಿಕ್ಸ್, ಅಕ್ಬರತ್ ಅಲ್ವಾ, ಫಾರಿನ್ ಟ್ರಾವೆಲರ್ ಅಕೌಂಟ್ಸ್, ಪರ್ಷಿಯನ್ ಆ್ಯಂಡ್ ಅರೇಬಿಕ್. ಮಧ್ಯಕಾಲೀನ ಭಾರತದ ಇತಿಹಾಸದ ಮೂಲ ಅಂದರೆ ಪುರಾತತ್ವ, ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರದ ಮೂಲಗಳನ್ನು ತಿಳಿಬೇಕು. ನೆಕ್ಸ್ಟ್ ವಸ್ತು ಸಾಕ್ಷ್ಯಗಳು ಮತ್ತು ಸ್ಮಾರಕಗಳು. ಕ್ರಾನಿಕಲ್ಸ್ ಸಾಹಿತ್ಯಿಕ ಮೂಲಗಳು, ಪರ್ಷಿಯನ್ ಮೂಲಗಳು, ಸಂಸ್ಕೃತ ಮತ್ತು ಪ್ರಾದೇಶಿಕ ಭಾಷೆಗಳು. ದಫ್ತರ್ ಕನಾಸ್ ಹಾಗೆ ಬಹೀಸ್, ಪೋತಿಸ್, ಅಕ್ಬರತ್ ವಿದೇಶಿ ಪ್ರಯಾಣಿಕರ ಖಾತೆಗಳು. ಪರ್ಷಿಯನ್ ಮತ್ತು ಅರೇಬಿಕ್ ಮೂಲಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಇದಿಷ್ಟು 4th ಲೆಸನಲ್ಲಿ ಬರ್ತಕ್ಕಂಥ ಸಬ್ ಟಾಪಿಕ್ ಆಯಿತು. ನೆಕ್ಸ್ಟ್ ಒಂದು ನೋಡೋಣ. ಇದೇ ಒಂದು 4th ಲೆಸನಲ್ಲಿ ಇನ್ನೊಂದು ಸಬ್ ಟಾಪಿಕ್ ಇದೆ. ಏನದಂದರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ರಾಜಕೀಯ ಬೆಳವಣಿಗೆಗಳು ಏನೇನಾಯಿತು ಈ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಒಳಗಡೆ ಅಂತ ಗಮನಿಸಬೇಕು. ದ ಡೆಲ್ಲಿ ಸುಲ್ತಾನೇಟ್, ದ ಘುರಿಡ್ಸ್, ದ ಖಿಲ್ಜೀಸ್, the Tughlaqs, the Sayyids and the Lodhis. ಡಿಕ್ಲೈನ್ ಆಫ್ ಡೆಲ್ಲಿ ಸುಲ್ತಾನೇಟ್. ಕಂಪ್ಲೀಟ್ ಆಗಿ ಇಲ್ಲಿ ನಮಗೆ ಸೆಕೆಂಡ್ ಟಾಪಿಕ್ ಒಳಗಡೆ ದೆಹಲಿ ಸುಲ್ತಾನರ ಕುರಿತಾಗಿ ಕೊಟ್ಟಿದ್ದಾರೆ. ಅದರೊಳಗಡೆ ಬಂದರೆ ಗೋರಿ ಮೊಹಮ್ಮದ್, ತುರ್ಕರು, ಖಿಲ್ಜಿಗಳು, ತುಘಲಕ್, ಸೈಯದ್ ಮತ್ತು ಲೋಧಿ ಈ ಸಂತತಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದರ ಜೊತೆಯಲ್ಲಿ ದೆಹಲಿ ಸುಲ್ತಾನರ ಅವನತಿ ಹೇಗಾಯಿತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ದೆಹಲಿ ಸುಲ್ತಾನರ ಅವನತಿ. ನೆಕ್ಸ್ಟ್ ಒಂದು ಸಬ್ ಟಾಪಿಕನ್ನು ನಾವಿಲ್ಲಿ ಗಮನಿಸಿದರೆ ಏನಂದರೆ ಫೌಂಡೇಶನ್ ಆಫ್ ದ ಮೊಘಲ್ ಎಂಪೈರ್ ಅಲ್ವಾ. ಇಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ಅಡಿಪಾಯವನ್ನು ಹಾಕಿದಂಥ ಒಂದು ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಥವಾ ಅಡಿಪಾಯ ಹಾಕ್ತಂಥವ್ರು ಯಾರ್ಯಾರಿದ್ರು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಫೌಂಡೇಶನ್ ಆಫ್ ದ ಮೊಘಲ್ ಎಂಪೈರ್, ಅದರಲ್ಲಿ ಬಾಬರ್, ಹುಮಾಯೂನ್ ಮತ್ತು ಸೂರಿಸ್. ಬಾಬರ್, ಹುಮಾಯೂನ್ ಆ್ಯಂಡ್ ಸೂರಿಸ್. ಬಾಬರ್ ಮತ್ತು ಹುಮಾಯೂನ್ ಹಾಗೆ ಸೂರ್ ಸಂತತಿ ಅಲ್ವಾ. ಹಾಗೆ ಎಕ್ಸ್ಪೆನ್ಷನ್ ಆಫ್ ಕನ್ಸೋಲಿಡೇಷನ್ ಫ್ರಮ್ ಅಕ್ಬರ್ ಆ್ಯಂಡ್ ಔರಂಗಜೇಬ್, ಡಿಕ್ಲೈನ್ ಆಫ್ ದ ಮೊಘಲ್ ಎಂಪೈರ್. ಅದೇ ರೀತಿಯಾಗಿ ಮೊಘಲರ ಒಂದು ಕಾಲಘಟ್ಟದಲ್ಲಿ ಏನಾಯಿತು, ಈ ಒಂದು ನಂತರದ ವಿಸ್ತರಣೆ ಏನಾಯಿತು ಅಂತಂದರೆ ಬಾಬರ್, ಅಕ್ಬರ್ ಮತ್ತು ಸೂರ್ ಸಂತತಿಯನ್ನು ಗಮನಿಸ್ತೀವಿ. ವಿಸ್ತರಣೆ ಹೇಗಾಯಿತು, ಅಕ್ಬರ್ನಿಂದ ಔರಂಗಜೇಬರಿಗಿನ ಏಕೀಕರಣ ಏನೆಲ್ಲ ಆಯಿತು, ಮತ್ತು ಮೊಘಲ್ ಸಾಮ್ರಾಜ್ಯ ಯಾವ ರೀತಿಯ ಅವನತಿಯನ್ನು ಹೊಂದಿತು ಅನ್ನೋದನ್ನು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಒಂದು ನೋಡೋಣ, ಲೇಟರ್ ಮೊಘಲ್ಸ್ ಆ್ಯಂಡ್ ಡಿಸ್ಇಂಟಿಗ್ರೇಷನ್ ಆಫ್ ದ ಮೊಘಲ್ ಎಂಪೈರ್. ನಂತರದ ಮೊಘಲರು ಮತ್ತು ಈ ಒಂದು ಸಾಮ್ರಾಜ್ಯದ ವಿಘಟನೆಯನ್ನು ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಯಾವ ರೀತಿ ವಿಘಟನೆಯನ್ನು ಹೊಂದಿದೆ ಅನ್ನೋದನ್ನು, ಮೊಘಲ್ ಸಾಮ್ರಾಜ್ಯ ಯಾವ ರೀತಿ ವಿಘಟನೆ ಆಯಿತು ಅನ್ನೋದನ್ನು ಗಮನಿಸೋಣ. ನೆಕ್ಸ್ಟ್ ಸಬ್ ಟಾಪಿಕ್ಕು ಇದೇ 4th ಲೆಸನಲ್ಲಿ ದ ವಿಜಯನಗರ ಆ್ಯಂಡ್ ದ ಬಹಮನೀಸ್.
ವಿಜಯನಗರ ಮತ್ತು ಬಹಮನಿ ಸುಲ್ತಾನರನ್ನ ಕುರಿತಾಗಿ ಇದೆ ಅಲ್ವಾ. ಇದರೊಳಗಡೆ ಬಂದರೆ ಡೆಕ್ಕನ್ ಸುಲ್ತಾನೇಟ್, ಬಿಜಾಪುರ್, ಗೋಲ್ಕೊಂಡ, ಬೀದರ್, ಬಿರಾರ್, ಅಹಮದ್ನಗರ್, ರೈಸ್, expansion and disintegration, eastern Gangas and ಸೂರ್ಯವಂಶಿ ಗಜಪತೀಸ್ ಅಲ್ವಾ. ಇಲ್ಲಿ ಮುಖ್ಯವಾಗಿ ಗಮನಿಸೋದಾದರೆ ಈ ಒಂದು ವಿಜಯನಗರ ಮತ್ತು ಬಹುಮನಿಗಳಲ್ಲಿ ಡೆಕ್ಕನ್ ಸುಲ್ತಾನರು ಯಾರ್ಯಾರು, ವಿಜಾಪುರ ಅಥವಾ ಬಿಜಾಪುರ, ಗೋಲ್ಕೊಂಡ ಅಲ್ವಾ, ಬೀದರ್, ಬಿರಾರ್, ಅಹಮದ್ನಗರ. ನಂತರದಲ್ಲಿ ಇವುಗಳ ಒಂದು ವಿಸ್ತರಣೆ ವಿಘಟನೆ ಹೇಗಾಯಿತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಹಾಗೆ ಪೂರ್ವದ ಗಂಗರು ಮತ್ತು ಸೂರ್ಯವಂಶಿ ಗಜಪತಿಗಳನ್ನು ಕುರಿತಾಗಿ ನಾವು ಇಲ್ಲಿ ಓದ್ಕೋಬೇಕಾಗುತ್ತೆ. ನೆಕ್ಸ್ಟು ಈ 4th ಲೆಸನಲ್ಲಿ ಲಾಸ್ಟ್ ಸಬ್ ಟಾಪಿಕ್ ಏನಿದೆ, ರೈಸ್ ಆಫ್ ಮರಾಠಾಸ್ ಆ್ಯಂಡ್ ದ ಫೌಂಡೇಶನ್ ಆಫ್ ಸ್ವರಾಜ್ ಬೈ ಶಿವಾಜಿ. Next, its expansion under the Peshwas, Mughals, Maratha relations, Maratha confederacy, causes of decline. ಏನಾಯಿತು, ಈ ಒಂದು ಮಧ್ಯಕಾಲೀನ ಒಂದು ಭಾರತದ ಇತಿಹಾಸದಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದಂದರೆ ಲಾಸ್ಟಲ್ಲಿ ಮರಾಠರ ಉದಯ ಮತ್ತು ಶಿವಾಜಿಯಿಂದ ಸ್ವರಾಜ್ಯ ಸ್ಥಾಪನೆ, ಅದರ ಅಡಿಯಲ್ಲಿ ವಿಸ್ತರಣೆ ಮತ್ತು ಪೇಶ್ವೆಗಳನ್ನು ಕುರಿತಾಗಿ ತಿಳ್ಕೋಬೇಕು. ಮೊಘಲ್ ಮರಾಠ ಸಂಬಂಧಗಳು ಯಾವ ರೀತಿ ಇತ್ತು, ಮರಾಠ ಒಕ್ಕೂಟ ಯಾವ ರೀತಿ ಇತ್ತು, ಹಾಗೆ ಒಂದು ಅವನತಿಗೆ ಕಾರಣಗಳು ಏನಾಯಿತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಟೋಟಲಿ ಒಂದು ಮಿಡಿವಲ್ ಇಂಡಿಯಾದಲ್ಲಿ ನಾವೇನೇನು ಗಮನಿಸ್ತೀವಿ ಅಂದರೆ ಮುಖ್ಯವಾಗಿ ಸೋರ್ಸಸ್ಸನ್ನು ನಾವು ಗಮನಿಸಬೇಕಾಗುತ್ತೆ. ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಂದ್ರೆ ಏನೇನು ಮೂಲಾಧಾರಗಳಿತ್ತು ಅನ್ನೋದನ್ನು ತಿಳ್ಕೊಂಡು ನೆಕ್ಸ್ಟ್ ನಾವು ಡೆಲ್ಲಿ ಸುಲ್ತಾನೇಟ್ ಆಗಿರ್ಬೋದು, ಮುಘಲ್ಸ್ ಆಗಿರ್ಬೋದು, ವಿಜಯನಗರ ಎಂಪೈರ್ ಆಗಿರ್ಬೋದು, ಅದ್ರ ಜೊತೆಗೆ ಬಹಮನೀಸ್ ಆಗಿರ್ಬೋದು, ಹಾಗೆ ಮರಾಠಸ್ ಆಗಿರ್ಬೋದು, ಇವುಗಳನ್ನು ಈ ರಾಜವಂಶಗಳನ್ನು ನಾವು ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ 5th ಲೆಸನ್, ಯೂನಿಟ್ 5th ಏನಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಕಾನಮಿ, ಆಡಳಿತ ಮತ್ತು ಆರ್ಥಿಕತೆ. ಯಾವುದ್ರದ್ದು, ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಸುಲ್ತಾನೇಟ್, ನೇಚರ್ ಆಫ್ ಸ್ಟೇಟ್, ಥಿಯೋಕ್ರೆಟಿಕ್ ಅಂಡ್ ಥಿಯೋಸೆಂಟ್ರಿಕ್, ಸೆಂಟ್ರಲ್, ಪ್ರೊವಿನ್ಷಿಯಲ್ ಅಂಡ್ ಲೋಕಲ್ ಅಡ್ಮಿನಿಸ್ಟ್ರೇಷನ್, ಲಾ ಆಫ್ ಸಕ್ಸೆಷನ್ ಅಲ್ವಾ. ಈ ಒಂದು 5th ಲೆಸನಲ್ಲಿ ನಾವೇನು ಗಮನಿಸ್ತೀವಿ ಮುಖ್ಯವಾಗಿ ಅಂದರೆ ಆಡಳಿತ ಮತ್ತು ಆರ್ಥಿಕತೆ. ಅದರೊಳಗಡೆ ಸುಲ್ತಾನರ ಅಡಿಯಲ್ಲಿ ಆಡಳಿತ ಮತ್ತು ರಾಜ್ಯದ ಸ್ವರೂಪ ಹೇಗಿತ್ತು, ದೇವಪ್ರಭುತ್ವ ಮತ್ತು ಕೇಂದ್ರ ಮತ್ತು ಪ್ರಾಂತೀಯ ಮತ್ತು ಸ್ಥಳೀಯ ಆಡಳಿತ, ಆ ಕಾನೂನುಗಳು ಯಾವ ರೀತಿ ಇತ್ತು, ಮತ್ತು ಉತ್ತರಾಧಿಕಾರತ್ವದ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ಒನ್ ಶೇರ್ಷಾಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಶೇರ್ಷಾನ ಆಡಳಿತ ಸುಧಾರಣೆಗಳೇನಾಯಿತು ಅಲ್ವಾ. ಮೊಘಲ್ ಅಡ್ಮಿನಿಸ್ಟ್ರೇಷನ್ಸ್, ಸೆಂಟ್ರಲ್, ಪ್ರಾವಿನ್ಷಿಯಲ್ ಆ್ಯಂಡ್ ಲೋಕಲ್, ಮನ್ಸಬ್ದಾರಿ ಆ್ಯಂಡ್ ಜಾಗೀರ್ದಾರಿ ಸಿಸ್ಟಮ್. ಇಲ್ಲಿ ಏನು ಬದಲಾವಣೆಗಳಾಯಿತು, ಶೇರ್ಷಾ ಆಡಳಿತ ಕಾಲದಲ್ಲಿ ಮೊಘಲ್ ಆಡಳಿತ ಕೇಂದ್ರ ಮತ್ತು ಪ್ರಾಂತೀಯ ಹಾಗೆ ಸ್ಥಳೀಯ ಮಟ್ಟದಲ್ಲಿ ಬದಲಾವಣೆಗಳಾಯಿತು, ಮತ್ತು ಮನ್ಸಬ್ದಾರಿ ಮತ್ತು ಜಾಗೀರ್ದಾರಿ ಸಿಸ್ಟಮಲ್ಲಾದಂಥ ಬದಲಾವಣೆಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇನ್ ಡೆಕ್ಕನ್, ದಕ್ಷಿಣದಲ್ಲಿ ಆಡಳಿತ ವ್ಯವಸ್ಥೆ, ಡೆಕ್ಕನ್ನಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಲ್ವಾ. ಇಲ್ಲಿ ದ ವಿಜಯನಗರ ಸ್ಟೇಟ್ ಆ್ಯಂಡ್ ಪಾಲಿಟಿ, ಬ್ರಾಹ್ಮಣಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಮರಾಠ ಅಡ್ಮಿನಿಸ್ಟ್ರೇಷನ್,
ಅಷ್ಟಪ್ರಧಾನ ಅಲ್ವಾ. ಡೆಕ್ಕನ್ನಲ್ಲಿ ಆಡಳಿತ ವ್ಯವಸ್ಥೆ ಏನಿತ್ತು ಅಂದರೆ ವಿಜಯನಗರ ರಾಜ್ಯ ಮತ್ತು ರಾಜಕೀಯ ವ್ಯವಸ್ಥೆ, ಬಹುಮನಿ ರಾಜ್ಯ ಮತ್ತು ಅವರ ಆಡಳಿತ ವ್ಯವಸ್ಥೆ, ಮರಾಠರ ಆಡಳಿತ ಮತ್ತು ಅವರ ಅಷ್ಟಪ್ರಧಾನ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ಫ್ರಾಂಟಿಯರ್ ಪಾಲಿಸೀಸ್ ಅಂಡರ್ ಡೆಲ್ಲಿ ಸುಲ್ತಾನೇಟ್ ಆ್ಯಂಡ್ ಮೊಘಲ್ಸ್. ದೆಹಲಿ ಸುಲ್ತಾನರು ಮತ್ತು ಮೊಘಲರ ಅಡಿಯಲ್ಲಿ ಗಡಿನಾಡು ರಾಜಕೀಯಗಳು ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್ ಒನ್ ಇಂಟರ್ಸ್ಟೇಟ್ ರಿಲೇಷನ್ಸ್ ಡ್ಯೂರಿಂಗ್ ದ ಸುಲ್ತಾನೇಟ್ ಆ್ಯಂಡ್ ದ ಮೊಘಲ್ಸ್. ಯಾವ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಗಮನಿಸ್ಬೇಕಂತಂದರೆ ಸುಲ್ತಾನರು ಮತ್ತು ಮೊಘಲರ ಅವಧಿಯಲ್ಲಿ ಅಂತಾರಾಜ್ಯ ಸಂಬಂಧಗಳು ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಯಾವ ರೀತಿ ಇತ್ತು ಹಾಗಾದರೆ ನೋಡಿ, ಅಗ್ರಿಕಲ್ಚರ್, ಪ್ರೊಡಕ್ಷನ್ ಆ್ಯಂಡ್ ಇರಿಗೇಷನ್ ಸಿಸ್ಟಮ್, ವಿಲೇಜ್ ಎಕಾನಮಿ, ಪೀಸೆಂಟ್ರಿ, ಗ್ರಾಂಟ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೋನ್ಸ್, ಅರ್ಬನೈಸೇಷನ್ ಆ್ಯಂಡ್ ಡೆಮೋಗ್ರಫಿಕ್ ಸ್ಟ್ರಕ್ಚರ್. ಏನೇನು ಬದಲಾವಣೆಗಳಾಯ್ತು ಇಲ್ಲಿ? ಒಂದು ಕೃಷಿ ಉತ್ಪಾದನೆ, ನೀರಾವರಿ ವ್ಯವಸ್ಥೆ, ಗ್ರಾಮ ಆರ್ಥಿಕತೆ, ರೈತಾಪಿ ವರ್ಗ, ಅನುದಾನ ಮತ್ತು ಕೃಷಿ ಸಾಲಗಳು, ನಗರೀಕರಣ ಮತ್ತು ಜನಸಂಖ್ಯಾ ರಚನೆ. ಇದಿಷ್ಟು ಈ ಒಂದು ಸಬ್ ಟಾಪಿಕ್ ಆಯಿತು. ನೆಕ್ಸ್ಟ್ ಒನ್ ಇಂಡಸ್ಟ್ರೀಸ್, ಕೈಗಾರಿಕೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಯಾವುದು? ಕಾಟನ್ ಟೆಕ್ಸ್ಟೈಲ್ಸ್, ಹ್ಯಾಂಡ್ ಕ್ರಾಫ್ಟ್ಸ್, ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಆರ್ಗನೈಸೇಷನ್ಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಟೆಕ್ನಾಲಜಿ. ಯಾವುದು? ಇದು ಕೈಗಾರಿಕೆಗಳಲ್ಲಿ ಹತ್ತಿ, ಜವಳಿ, ಕರಕುಶಲ, ಕೃಷಿ ಆಧಾರಿತ ಕೈಗಾರಿಕೆಗಳು, ಸಂಸ್ಥೆ, ಕಾರ್ಖಾನೆಗಳು ಮತ್ತು ತಂತ್ರಜ್ಞಾನ. ಇದಿಷ್ಟನ್ನು ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅದೇ 5th ಲೆಸನ್ನಲ್ಲೇ ಬರ್ತಕ್ಕಂಥ ಸಬ್ ಟಾಪಿಕ್ಕು ಟ್ರೇಡ್ ಆ್ಯಂಡ್ ಕಾಮರ್ಸ್, ವ್ಯಾಪಾರ ಮತ್ತು ವಾಣಿಜ್ಯ, ಸ್ಟೇಟ್ ಪಾಲಿಸೀಸ್, ರಾಜ್ಯ ನೀತಿಗಳು, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ, ಯುರೋಪಿಯನ್ ಟ್ರೇಡ್, ಯುರೋಪಿಯನ್ ವ್ಯಾಪಾರ, ಟ್ರೇಡ್ ಸೆಂಟರ್ಸ್ ಆ್ಯಂಡ್ ಪೋರ್ಟ್ಸ್ ಅಲ್ವಾ, ಆರ್ಥಿಕ ಈ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಕೇಂದ್ರಗಳು ಮತ್ತು ಬಂದರುಗಳು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಸಾರಿಗೆ ಮತ್ತು ಸಂವಹನ. 5th ಲೆಸನಲ್ಲಿ ಲಾಸ್ಟ್ ಸಬ್ ಟಾಪಿಕ್ ಉಂಡಿ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಲೂ ಕರೀತಾರೆ, ವಿನಿಮಯ ಮಸೂದೆಗಳು, ಆ್ಯಂಡ್ ಇನ್ಸುರೆನ್ಸ್ ಮತ್ತು ವಿಮೆ, ಸ್ಟೇಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಕರೆನ್ಸಿ, ಮಿಂಟ್ ಸಿಸ್ಟಮ್, ಫ್ಯಾಮಿನ್ಸ್ ಆ್ಯಂಡ್ ಪೀಸೆಂಟ್ ರಿವೋಲ್ಟ್ಸ್. ರಾಜ್ಯದ ಆದಾಯ ಮತ್ತು ವೆಚ್ಚ, ಕರೆನ್ಸಿ, ಟಂಕಸಾಲೆ ವ್ಯವಸ್ಥೆ, ಕ್ಷಾಮಗಳು ಮತ್ತು ರೈತರ ದಂಗೆಗಳು. ಇದಿಷ್ಟು 5th ಲೆಸನ್ವರೆಗೂ ಕಂಪ್ಲೀಟಾಗಿ ನಾವು ಈ ಒಂದು ಹಿಸ್ಟ್ರಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಗಮನಿಸಿದ್ವಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನು ಉಳಿದಂಥ ರಿಮೈನಿಂಗ್ 6th ಇಂದ 10th ವರೆಗೂ ಆ 5 ಚಾಪ್ಟರ್ಗಳನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ವಾಚ್ ಮಾಡೋಣ. ಬಿಕಾಸ್ ಈಗ ಆಲ್ರೆಡಿ ಲಾಂಗ್ ವಿಡಿಯೋ ಆಗಿದೆ, ಲೆಂದಿ ಆಗಿದೆ ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಟಾಪಿಕ್ ಏನೇನಿದೆ ಅವುಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.